ಯಾವಾಗ ಒಂದು ದುಷ್ಟ ವಿಚಾರಗಳು ಸಾಯಬೇಕು, ಸಮಾಜದಲ್ಲಿ ದೊಡ್ಡ ಪರಿವರ್ತನೆ ಆಗಬೇಕು, ಆಗೆಲ್ಲ ಗಂಡಸರು ಅಡುಗೆ ಮಾಡಿದಾಗಲೇ ಆಗಿದೆ ಅಂತ. ಅತ್ಯಂತ ಶಕ್ತಿಯುತನಾದಂತಹ ಭೀಮ ಅಡುಗೆ ಮಾಡಿದ್ರಿಂದ ಅವನಿಗೆ ದುರ್ಯೋಧನನನ್ನು ಕೊಲ್ಲುವ ಸಾಮರ್ಥ್ಯ ಬಂತು. ಭೀಮ ಅಡುಗೆ ಮಾಡುವ ಮೂಲಕ ಹೇಗೆ ಇದು ಪ್ರಕೃತಿಯ ಒಂದು ಅಡುಗೆಯ ನಿಯಂತ್ರಣವನ್ನು ಕುಟುಂಬ ತಗೊಳ್ಳಬಲ್ಲುದು ಅನ್ನೋದನ್ನು ಒಂದು ಸ್ವಾರಸ್ಯಕರವಾಗಿ ವಿಚಾರ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಹಾಗೆ ಈ ರೀತಿ ನೀನೊಂದು ಮನೆಯನ್ನು ಕಟ್ಟಿ ಆ ಮನೆಯೊಳಗೆ ಇದ್ದು ಮನೆಯ ಸುತ್ತಮುತ್ತ ಮರಗಿಡಗಳನ್ನು ಬೆಳೆಸಿ ಅಲ್ಲಿ ಸಿಕ್ಕುವುದರಲ್ಲೇ ಖುಷಿಪಟ್ಟು ಮನೆಯನ್ನೇ ಸ್ವರ್ಗಕ್ಕಿಂತ ಹೆಚ್ಚು ಅಂತ ಪರಿಗಣಿಸುವಂಥ ಒಂದು ಸಾಮರ್ಥ್ಯ ಪಡೆದರೆ, ಮರಕ್ಕೆ ಹೇಗೆ ತಾಯಿ ಭೂಮಿಯ ಮೇಲೆ ಆಕರ್ಷಣೆಯೋ ಹಾಗೆ ನಮ್ಮ ಮಣ್ಣಿನ ಮೇಲೆ, ನನ್ನ ಮನೆಯ ಮೇಲೆ ಆಕರ್ಷಣೆಯನ್ನು, ಪ್ರೀತಿಯನ್ನು ಹೊಂದಿದರೆ ಅದಕ್ಕೆ ಗೃಹ ವೃಕ್ಷಾತ್ಮಕ ಸಿದ್ಧಿ ಅಂತ ಹೇಳಿದರು. ಪೂಜೆ ಎಂಬುದು ಮಲಶೋಧನೆಯ ಹಾಗೆ. ನಾವು ದಿನಾ ಮಾಡಿದಂತಹ ತಪ್ಪುಗಳನ್ನು ಎಲ್ಲ ಯೋಚನೆ ಮಾಡಿಬಿಟ್ಟು ಅದನ್ನು ನಿರ್ಮಲ ಮನಸ್ಸಿನಿಂದ ಏಕಾಂತದಲ್ಲಿ ಕಳ್ಕೊಂಡು ಹೊಸದಾಗಿ ಶುದ್ಧವಾಗಿ ಹೊಸ ವಿಚಾರಗಳನ್ನು, ಒಳ್ಳೆ ವಿಚಾರಗಳನ್ನು ಸ್ವೀಕರಿಸಲಿಕ್ಕೆ ಮಾಡುವ ಪ್ರಯತ್ನ. ಇದು ಹಸುರಿನ ಅವಸರದೊಳ್ಳು ಅಂತ. ಇದರಲ್ಲಿ 963 ವಚನಗಳಿದೆ, 5 ಸಾಲಿನ ವಚನಗಳು. ಈ ರೀತಿ ಎಲ್ಲ ಕೃಷಿ, ಪ್ರಕೃತಿ, ಆರೋಗ್ಯ ಈ ವಿಚಾರಗಳನ್ನೇ ಕುರಿತಂಥದ್ದು. ಇದರಲ್ಲಿ ಒಂದು 32 ಅಧ್ಯಾಯಗಳನ್ನು ಒಂದು ವಿಚಾರದ ಮೇಲೆ ಪ್ರತ್ಯೇಕ ಮಾಡಿದ್ದೇನೆ. ಕೃಷಿ ಮತ್ತು ಸಾವಯವ, ಅನ್ನ ಮತ್ತು ವಿಷ, ಕಾವ್ಯ, ಸಂಗೀತ, ಸಾಹಿತ್ಯ, ಪರಿಸರ, ಖಗ, ಮೃಗ, ಕ್ರಿಮಿ, ಕೀಟ, ಹೀಗೆ. ಇದು ಅಡುಗೆ ಬಗ್ಗೆ ಇವಾಗಲೇ ಪ್ರಸ್ತಾಪ ಮಾಡಿದ್ರಿ. ತುಂಬಾ ಅದ್ಭುತ ಪುಸ್ತಕ, ಚೆನ್ನಾಗಿದೆ. ಇದರಲ್ಲಿ ಯಾವ ಪ್ರಾಣಿಗಳು ಅಡುಗೆ ಮಾಡಲ್ಲ, ಆದರೆ ಮನುಷ್ಯ ಮಾಡ್ತೀವಿ. ಅದರಿಂದ ಅಡುಗೆಗೆ ಎಷ್ಟು ಮಿತಿ ಇದೆ, ಎಷ್ಟು ಅನುಕೂಲ ಇದೆ, ಎಷ್ಟು ಅನನುಕೂಲತೆ ಇದೆ ಇತ್ಯಾದಿ ಎಲ್ಲ ಯೋಚನೆ ಮಾಡಿಕೊಂಡು ಅಡುಗೆನ ನಮಗೆ ನಾವೇ ಮಾಡಿದರೆ ಮಾತ್ರ ಶ್ರೇಷ್ಠ. ಬೇರೆಯವರು ಮಾಡಿದ ಅಡುಗೆನ ಮಾಡುವ ಕಡೆಗೆ ಹೋದಷ್ಟು ಸಹ ಅದು ನಿಕೃಷ್ಟವಾಗ್ತಾ ಹೋಗುತ್ತೆ. ಕಲಬೆರಕೆಯ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಕಲಬೆರಕೆಗೆ ಏನೇನು ಬಳಕೆ ಮಾಡ್ತಾರೆ, ಎಲ್ಲೆಲ್ಲಿ ನಮ್ಮನ್ನು ಇದು ವಿಚಾರ ಸೋಲಿಸ್ತಾ ಇದೆ ಅನ್ನೋದನ್ನೆಲ್ಲ ಇದರಲ್ಲಿ ಉಲ್ಲೇಖ ಮಾಡಿದೆ. ಮತ್ತು ಈಗಲೇ ಪ್ರಿಸರ್ವೇಟಿವ್ ಬಗ್ಗೆ ಮಾತಾಡಿದ ವಿಷಯ ಎಲ್ಲ ಇದರಲ್ಲಿ ಇದೆ. ಅಡುಗೆ ಮಾಡುವಾಗ ನಾವು ಒಂದು 5-6 ರೀತಿಯಲ್ಲಿ ಗಮನಿಸ್ಬೋದು. ಒಂದು, ಹೊಟ್ಟೆ ತುಂಬ ತಿನ್ನುವಂಥ ಅಡುಗೆ, ರುಚಿಗಾಗಿ ತಿನ್ನುವಂಥ ಅಡುಗೆ, ಔಷಧಿಗಾಗಿ ತಿನ್ನುವಂಥ ಅಡುಗೆ. ಅದರಲ್ಲೆಲ್ಲ ಹೇಗೆ ಪ್ರತ್ಯೇಕ. ಈಗ ಅನ್ನ ಮಾಡಿದ್ದೀವಿ ಅಂದರೆ ಅದನ್ನು ನಂಚಿಕೊಳ್ಳೋದಕ್ಕೆ ನಮಗೆ ಮೇಲೋಗರಬೇಕು. ಆಗ ಅದರಲ್ಲಿ ಚಟ್ನಿ ಒಂದು ಹಂತ, ಉಪ್ಪಿನಕಾಯಿ ಮತ್ತೊಂದು, ಆಮೇಲೆ ತಿಳಿಸಾರು, ಆಮೇಲೆ ಸಾಂಬಾರು, ಮಜ್ಜಿಗೆ ಹುಳಿ, ಆಮೇಲೆ ಇದು ಅವಿಲು ಅಂತ 2-3 ಕಾಂಬಿನೇಷನ್ನ ಸೇರಿಸಿ ಈ ರೀತಿ ಮೂಲಭೂತವಾಗಿ ಅಡುಗೆಯಲ್ಲಿ ರುಚಿಗಳಲ್ಲಿ ಇರುವ ವ್ಯತ್ಯಾಸಗಳನ್ನು ವಿವರಿಸಿದ್ದೇನೆ. ಅದನ್ನು ಉಪಯೋಗಿಸ್ಕೊಂಡು ನೀವು ಯಾವುದೇ ತರಕಾರಿಯನ್ನಾಗಲಿ ಸೊಪ್ಪುಗಳನ್ನಾಗಲಿ ಬಳಕೆ ಮಾಡ್ಬೋದು. ಇನ್ನು ಹೊಟ್ಟೆ ತುಂಬ ತಿನ್ನೋದಾದರೆ ದೋಸೆ ಇದೆ, ಇಡ್ಲಿ ಇದೆ. ಇಡ್ಲಿಯಲ್ಲಿ ಕಡುಬು ಅಂತ ಬೇರೆ, ಕಡುಬಿನಲ್ಲೂ ಸಹ ಹಿಟ್ಟಿನಿಂದ ಮಾಡೋದು, ರುಬ್ಬಿ ಮಾಡೋದು, ರವೆಯಿಂದ ಮಾಡೋದು, ಹೀಗೆ ವ್ಯತ್ಯಾಸಗಳಿದೆ. ಅಂಥದನ್ನೆಲ್ಲ ಇಲ್ಲಿ ಪ್ರತ್ಯೇಕವಾಗಿ ಸೂಚಿಸಿದ್ದೇನೆ. ಅದನ್ನು ಮತ್ತೆ ನಾವು ನಮ್ಮ ಕಲ್ಪನಾ ಶಕ್ತಿಯ ಮೇಲೆ ಹೆಚ್ಚು ವೈವಿಧ್ಯಗಳ ಕಡೆಗೆ ಹೊಂದಿಸ್ತಾ ಹೋಗಬೇಕು. ಅದರಿಂದ ಮೂಲಭೂತ ಅಂತ. ಮತ್ತು ಅಡುಗೆ ಹೆಂಗಸರ ಕೆಲಸ ಅನ್ನೋದರಲ್ಲಿ ಬಹಳ ಮಹತ್ವ ಇದೆ. ಆದರೆ ಗಂಡಸರು ಮಾಡಬಾರದು ಅಂತ ಇಲ್ಲ, ಮತ್ತು ಮಾಡಲು ಬೇಕು. ಯಾವಾಗ ಒಂದು ದುಷ್ಟ ವಿಚಾರಗಳು ಸಾಯಬೇಕು, ಸಮಾಜದಲ್ಲಿ ದೊಡ್ಡ ಪರಿವರ್ತನೆ ಆಗಬೇಕು, ಆಗೆಲ್ಲ ಗಂಡಸರು ಅಡುಗೆ ಮಾಡಿದಾಗಲೇ ಆಗಿದೆ ಅಂತ. ಅತ್ಯಂತ ಶಕ್ತಿಯುತನಾದಂತಹ ಭೀಮ ಅಡುಗೆ ಮಾಡಿದ್ರಿಂದ ಅವನಿಗೆ ದುರ್ಯೋಧನನನ್ನು ಕೊಲ್ಲುವ ಸಾಮರ್ಥ್ಯ ಬಂತು. ಭೀಮ ಅಡುಗೆ ಮಾಡುವ ಮೂಲಕ ಹೇಗೆ ಇದು ಪ್ರಕೃತಿಯ ಒಂದು ಅಡುಗೆಯ ನಿಯಂತ್ರಣವನ್ನು ಕುಟುಂಬ ತಗೊಳ್ಳಬಲ್ಲುದು ಅನ್ನೋದನ್ನು ಒಂದು ಸ್ವಾರಸ್ಯಕರವಾಗಿ ವಿಚಾರ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಹಾಗೆಯೇ ಅಡುಗೆಯಲ್ಲಿ ನಳ ಶ್ರೇಷ್ಠ. ನಳ ಸಹ ತುಂಬ ಜೂಜಿನಿಂದ ಸೋತು ಮಾಡಿ ಕೊನೆಗೆ ಗೆದ್ದು ಬಂದದ್ದು ಅಡುಗೆ ಮೂಲಕನೇ. ಇಂಥ ಕಥೆಗಳೆಲ್ಲ ಅದು ನಡೆದಿದೆಯೋ ಇಲ್ಲವೋ ಅನ್ನೋದಕ್ಕಿಂತ ಹೆಚ್ಚು ಅದನ್ನು ಈಗ ನಡೆಸೋದ್ರಿಂದ ನಮಗೆ ಲಾಭ ಇದೆ ಅನ್ನೋದು ನಿಜ. ಫುಕುವೋಕನ ಬಗ್ಗೆ ನೀವೆಲ್ಲ ತಿಳಿದಿದ್ದೀರಿ. ಆದರೆ ಫುಕುವೋಕನ ತಿಳಿವನ್ನು ನಾನು ತಿಳಿದ ರೀತಿಯಲ್ಲಿ ಅರ್ಥ ಮಾಡುವ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದೇನೆ. ಫುಕುವೋಕ ಒಬ್ಬ ಅದ್ಭುತವಾದಂಥ ವಿಜ್ಞಾನಿ, ಸಾಧಕ, ಚಿಂತಕ ಎಂಬುದು ಎಲ್ಲ ನಿಜವೇ. ಅತ್ಯಂತ ಆಧುನಿಕವಾದಂತಹ
ಕಾರ್ಖಾನೆ ಪ್ರಣೀತ ರಿವಲ್ಯೂಷನ್ ಆದಂತಹ ಜಪಾನಿನಲ್ಲಿ ಅಂತಹ ಒಬ್ಬ ಋಷಿ ಹುಟ್ಟಿ ಬಂದದ್ದು ಬಹಳ ಶ್ರೇಷ್ಠವೇ. ಆದರೆ ಇಂಥ ಋಷಿಗಳೇ ಇದ್ದ ದೇಶ ನಮ್ಮದು. ಪ್ರತಿಯೊಬ್ಬರೂ ಋಷಿಗಳಾಗಿದ್ದಂತಹ ಶ್ರೇಷ್ಠ ಸಂಸ್ಕೃತಿ ನಮ್ಮದು. ಅದನ್ನೆಲ್ಲ ಕಳ್ಕೊಂಡು ಫುಕುವೋಕನನ್ನು ನೋಡಿ ಇನ್ನೂ ನಾವು ಕಲಿಬೇಕಾಗಿತ್ತ ಅನ್ನುವ ಪ್ರಶ್ನೆಯ ಜೊತೆ ನಾವು ನಮ್ಮ ಕೃಷಿಯನ್ನು ಮರುವಿಮರ್ಶೆ ಮಾಡಬೇಕಾಗಿದೆ. ನಿಂಬೆ ಹೆಚ್ಚುಕಿದಾಗ ಅಂದರೆ ಇದು ಜಂಬೀರ ಫಲಗಳು, ಲಿಂಬೆ, ಕಿತ್ತಳೆ, ಹೆರಳೆ, ಮುಸುಂಬಿ, ಚಕ್ಕೋತ ಇತ್ಯಾದಿಗಳನ್ನು ಎಲ್ಲವನ್ನು ಸಹ ಹೇಗೆ ಹೇಗೆ ಆಹಾರವಾಗಿ, ಔಷಧಿಯಾಗಿ, ವಿವಿಧ ವ್ಯಾಲ್ಯೂ ಆ್ಯಡೆಡ್ ಇವತ್ತಿನ ದೃಷ್ಟಿಯಲ್ಲಿ ಮಾಡಬಹುದು. ಎಲ್ಲ ವಿವರಗಳು ಈ ಪುಸ್ತಕದಲ್ಲಿ ಇದೆ. ಇದು ಬದುಕು ಮಣ್ಣಿನೊಂದಿಗೆ ಅಂತೇಳಿ ಚುಟುಕು ಚುಟುಕಾದಂತಹ, ಇದು ಆಕಾಶವಾಣಿಯಲ್ಲಿ 1 ವರ್ಷಗಳ ಕಾಲ ಪ್ರತಿ ವಾರ ಪ್ರಸಾರವಾದಂತಹ 8 ನಿಮಿಷದ ಭಾಷಣಗಳ ಸಂಗ್ರಹ ಇದು. ಪ್ರತಿಯೊಂದು ಸಹ 2 ಪುಟದಲ್ಲಿ ಇದೆ. ಮಣ್ಣಿನ ಬಗ್ಗೆನೇ ಇದರಲ್ಲಿ ವಿಚಾರಗಳು. ಉದಾಹರಣೆಗೆ 1-2 ಚಾಪ್ಟರ್ನ ನಾನು ಹೇಳ್ತೀನಿ, ಆಗ ನಿಮಗೆ ಅರ್ಥ ಆಗ್ಬೋದು. ಪಾರ್ಥಿವ ದೇಹ ನಮ್ಮದು, ಏನಂತ ವೈವಿಧ್ಯಮಯ ವಿನ್ಯಾಸವೀ ಮಣ್ಣಿಂಗೆ. ಮಣ್ಣು ಮರ ಆಹಾರ, ಮಣ್ಣು ಹೊರಬೇಕಾದೀತು ಎಚ್ಚರ, ಮಣ್ಣಿನೊಳು ಸಹಜೀವನ, ಮಣ್ಣು ಪರೀಕ್ಷೆ, ಭೂಮಿಯ ಗುರುತ್ವಾಕರ್ಷಣ ಗುಣ, ಗೃಹ ವೃಕ್ಷಾತ್ಮಕ ಸಿದ್ಧಿ. ಈ ಒಂದು ಹೆಸರಿನ ಬಗ್ಗೆ ಹೇಳ್ತೇನೆ. ಗೃಹ ವೃಕ್ಷಾತ್ಮಕ ಸಿದ್ಧಿ, ಅಷ್ಟಸಿದ್ಧಿಗಳನ್ನು ನಮ್ಮ ಹಿರಿಯರು ಹೇಳಿದರು. ಅದರಲ್ಲಿ ಒಂದು ಗೃಹ ವೃಕ್ಷಾತ್ಮಕ ಸಿದ್ಧಿ ಅಂತ. ಅದು ಏನಪ್ಪ ಅಂದರೆ, ಒಂದು ಮರ ಇದೆ, ಆ ಮರ ಇದ್ದಲ್ಲೇ ಇದ್ದರೆ ಮಾತ್ರ ಅದು ಹಣ್ಣು ಕೊಡುತ್ತೆ ಅಂತ ನಾವು ಆಗಲೂ ಒಂದ್ಸಲ ಮಾತಿನಲ್ಲಿ ಹೇಳಿದ್ದೇವೆ. ಒಂದು ಬೀಜಕ್ಕೆ ಚಲನೆ ಇದೆ, ಆದರೆ ಅದು ಹುಟ್ಟಬೇಕು ಅಂತಾದರೆ ಅದು ನಿಶ್ಚಲವಾಗಬೇಕು. ನಿಶ್ಚಲ ಆದಮೇಲೆ ಅದಕ್ಕೆ ಸದಾ ನಿಶ್ಚಲತೆಯೇ. ಆದರೆ ಆ ಮರಕ್ಕೆ ಬೆಳೀತಾ ಹೋದಾಗೆ ಬೇಕಾದ ಎಲ್ಲವೂ ಸಹ ಅದಕ್ಕೆ ಇದ್ದಲ್ಲೇ ಸಿಗುತ್ತೆ. ಅದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮರ ಹೋಗಕ್ಕೆ ಆಗಲ್ಲ ಅನ್ನೋದು ನಿಜ, ಆದರೆ ಹೋಗಬೇಕಾಗಿಲ್ಲ ಅನ್ನೋದು ನಿಜ ಅಲ್ವಾ? ಯಾಕಂದ್ರೆ ಅದಕ್ಕೆ ಬೇಕಾದ್ದೆಲ್ಲ ಅಲ್ಲಿ ಸಿಗ್ತಾ ಇದೆ. ಗಾಳಿ ಇದೆ, ನೀರಿದೆ, ಮಣ್ಣಿನಿಂದ ಆಹಾರ ಇದೆ. ಅದು ಖುಷಿಯಾಗಿ ಅದು ಹೂ ಬಿಡ್ತಾ ಇದೆ ಅಂತ ಹೇಳಿದ್ರೆ ಅದು ಅತ್ಯಂತ ಖುಷಿ ಪಡ್ತಾ ಇದೆ ಅಂತ. ಮತ್ತು ಆ ಖುಷಿಯಲ್ಲಿ ಎಲ್ಲರನ್ನೂ ಅಲ್ಲಿಗೆ ಆಕರ್ಷಿಸುತ್ತೆ. ಹಣ್ಣು ಬಿಡುವ ಮೂಲಕ ಎಷ್ಟೆಷ್ಟೋ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಆಕರ್ಷಿಸುತ್ತೆ. ಅವುಗಳು ಪಡುವ ಖುಷಿಯಲ್ಲಿ, ಹಕ್ಕಿಗಳ ಇಂಚರದಲ್ಲಿ, ಕೋತಿಗಳ ಹಾರಾಟದಲ್ಲಿ ಅದು ಆನಂದ ಪಡ್ತಾ ಇದೆ ಮರ. ಈ ರೀತಿ ನೀನೊಂದು ಮನೆಯನ್ನು ಕಟ್ಟಿ ಆ ಮನೆಯೊಳಗೆ ಇದ್ದು ಮನೆಯ ಸುತ್ತಮುತ್ತ ಮರಗಿಡಗಳನ್ನು ಬೆಳೆಸಿ ಅಲ್ಲಿ ಸಿಕ್ಕುವುದರಲ್ಲೇ ಖುಷಿಪಟ್ಟು ಮನೆಯನ್ನೇ ಸ್ವರ್ಗಕ್ಕಿಂತ ಹೆಚ್ಚು ಅಂತ ಪರಿಗಣಿಸುವಂಥ ಒಂದು ಸಾಮರ್ಥ್ಯ ಪಡೆದರೆ, ಮರಕ್ಕೆ ಹೇಗೆ ತಾಯಿ ಭೂಮಿಯ ಮೇಲೆ ಆಕರ್ಷಣೆಯೋ ಹಾಗೆ ನಮ್ಮ ಮಣ್ಣಿನ ಮೇಲೆ, ನನ್ನ ಮನೆಯ ಮೇಲೆ ಆಕರ್ಷಣೆಯನ್ನು, ಪ್ರೀತಿಯನ್ನು ಹೊಂದಿದರೆ ಅದಕ್ಕೆ ಗೃಹ ವೃಕ್ಷಾತ್ಮಕ ಸಿದ್ಧಿ ಅಂತ ಹೇಳಿದರು. ಇಂತಹ ಮಣ್ಣಿನ ಕುರಿತಾದಂಥ ಯೋಚನೆಗಳ ಸಂಗ್ರಹ ಇದು. ನಿತ್ಯ ಪೂಜೆ ಅಂತ ನಾವು ಬೇರೆ ಬೇರೆ ಥರದಲ್ಲಿ ಪೂಜೆ ಮಾಡ್ತೀವಿ. ನಿತ್ಯ ಪೂಜೆ ಮಾಡ್ತೀವಿ, ದೇವಸ್ಥಾನದ ಕಡೆಗೆ ಪೂಜೆ ಮಾಡ್ತೀವಿ. ಇದೆಲ್ಲ ಯಾಕೆ ಅಂದರೆ ಇದು ಈ ಪೂಜೆ ಅನ್ನುವಂಥದ್ದಿಯಲ್ಲ, ಇದು ನಾವು ತಿನ್ನೋದ್ರಲ್ಲಿ ಖುಷಿ ಇದೆ, ರುಚಿ ಇದೆ, ಅದರಿಂದ ಶಕ್ತಿ ಬರುತ್ತೆ. ಆದರೆ ಆ ರುಚಿ, ಶಕ್ತಿ ಉಳಿಬೇಕು ಅಂತಾದರೆ ಸರಿಯಾಗಿ ಮಲಶೋಧನೆ ಆಗಬೇಕಲ್ವ? ಇಲ್ಲದೆ ಹೋದರೆ ಅದಕ್ಕೆ ಏನೂ ಅರ್ಥ ಇರಲ್ಲ. ಪೂಜೆ ಎಂಬುದು ಮಲಶೋಧನೆಯ ಹಾಗೆ. ನಾವು ದಿನಾ ಮಾಡಿದಂತಹ ತಪ್ಪುಗಳನ್ನು ಎಲ್ಲ ಯೋಚನೆ ಮಾಡಿಬಿಟ್ಟು ಅದನ್ನು ನಿರ್ಮಲ ಮನಸ್ಸಿನಿಂದ ಏಕಾಂತದಲ್ಲಿ ಕಳ್ಕೊಂಡು ಹೊಸದಾಗಿ, ಶುದ್ಧವಾಗಿ ಹೊಸ ವಿಚಾರಗಳನ್ನು, ಒಳ್ಳೆ ವಿಚಾರಗಳನ್ನು ಸ್ವೀಕರಿಸಲಿಕ್ಕೆ ಮಾಡುವ ಪ್ರಯತ್ನ. ಅದು ಹೇಗೆ ಆಗಬೇಕು ಅಂತ. ಒಂದು ಕಾರ್ಯಕ್ರಮ ಮಾಡಬೇಕು ಅಂತಾದರೆ, ಒಂದು ಸಭೆ ಏರ್ಪಡಿಸ್ಬೇಕು ಅಂತಾದರೆ 6 ತಿಂಗಳ ಪೂರ್ವ ತಯಾರಿ ಬೇಕು. ಒಂದಿನದ ಕಾರ್ಯಕ್ರಮ, ಬಂದವರಿಗೆಲ್ಲ ಖುಷಿ ಪಡಬೇಕು ಅಂದರೆ 6 ತಿಂಗಳು ನಾವು ಕಷ್ಟಪಡದೇ ಇದ್ದರೆ ಆಗಲ್ಲ. ಹಾಗೇನೆ ಇಡೀ ದಿನ ನಾವು ಮಾಡುವಂತಹ ಎಲ್ಲ ಕೆಲಸಗಳ ಸರಿಯಾಗಿ ಆಗಬೇಕು ಅಂತಾದರೆ ಈ 10 ನಿಮಿಷ ನಾವು 10 ನಿಮಿಷದ ಪೂಜೆ ಸರಿಯಾಗಿ ಆಗಬೇಕು ಅಂತಾದರೆ ಇಡೀ ದಿನ ಆ ಕುರಿತಾಗಿ ಕೆಲಸ ಮಾಡಬೇಕು. ಇಲ್ಲದೆ ಹೋದರೆ ದೇವರು, ಪ್ರಕೃತಿ ಒಲಿಯಲ್ಲ. ಆ ವಿಚಾರಗಳಲ್ಲಿ ಇದು ಇದೆ ಈ ಪುಸ್ತಕ. ಇದು ಅಪ್ಪ ಅಮ್ಮ ನಮ್ಮ ಜಗದಾತ್ಮ ಅಂತ. ಇದು ಅಪ್ಪ ಅಮ್ಮನ ಜೀವನ ಚರಿತ್ರೆ ಇದರಲ್ಲಿ ಇದೆ. ಜೊತೆಯಲ್ಲಿ ಒಟ್ಟಾಗಿ ಪ್ರಕೃತಿಯ ಜೀವನ ಚರಿತ್ರೆಯನ್ನು ಸಹ ಸಮೀಕರಿಸುವ ಪ್ರಯತ್ನ ಮಾಡಿದ್ದೀನಿ. ಹೇಗೆ ನಾವೆಲ್ಲರೂ ಸಹ ಅಪ್ಪ ಅಮ್ಮರ ಸೃಷ್ಟಿಯೋ
ಹಾಗೆ ಒಂದು ಜೇಡ ಇರ್ಬೋದು, ಇರುವೆ ಇರ್ಬೋದು, ಆನೆ ಇರ್ಬೋದು, ಸೊಳ್ಳೆ ಇರ್ಬೋದು, ಪ್ರತಿಯೊಂದು ಸಹ ಅದರ ಹಿನ್ನೆಲೆಯಲ್ಲಿ ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ಇಲ್ಲದೆ ಯಾವ ಜೀವಿನೂ ಇಲ್ಲ, ಯಾವ ಸಸ್ಯನೂ ಇಲ್ಲ. ಈ ಜೀವದ ನಿರಂತರತೆ ಇರುವಂಥದ್ದೇ ಮತ್ತು ಇದು ನಮ್ಮ ಅಪ್ಪ ಅಮ್ಮರಲ್ಲಿ ಮತ್ತು ನಾವು ಅಪ್ಪ ಅಮ್ಮ ಆಗುವುದರಲ್ಲಿ. ಮತ್ತು ಅಪ್ಪ ಅಮ್ಮರನ್ನು ಗೌರವಿಸುವುದು ಸಹ ಪ್ರತಿಯೊಬ್ಬರಿಗೂ ಆದ್ಯ ಕರ್ತವ್ಯ. ನಮ್ಮ ಮಾತ್ರ ಅಲ್ಲ, ಎಲ್ಲರ ಅಪ್ಪ ಅಮ್ಮರನ್ನು ಗೌರವಿಸುವುದು ಅಂದರೆ ಎಲ್ಲ ಸಸ್ಯಗಳನ್ನು ಗೌರವಿಸುವುದು, ಎಲ್ಲ ಜೀವಿಗಳನ್ನು ಗೌರವಿಸುವುದೇ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ಪುಸ್ತಕ ಇದೆ. ಇದು ನಮ್ಮ ಮಗಳ ಮದುವೆ ಸಂದರ್ಭದಲ್ಲಿ ಬರೆದ ಪುಸ್ತಕ ಇದು. ಮದುವೆ ಆಮಂತ್ರಣಕ್ಕೆ ತುಂಬ ಖರ್ಚು ಮಾಡೋದನ್ನು ನೋಡುವಾಗೆಲ್ಲ ನನಗೆ ಬೇಸರ ಆಗ್ತಿತ್ತು. ಅದರ ಉದ್ದೇಶ ಇಂತಿಂಥವರ ಮದುವೆ ಆಗ್ತಾರೆ, ಇಂಥಲ್ಲಿ ಆಗ್ತಾರೆ, ಇಂಥ ದಿನ. ಅದಕ್ಕೆ ನನ್ನ ಹತ್ರ ಆಮಂತ್ರಣ ಪತ್ರಿಕೆ ಒಂದಷ್ಟು ಸ್ಯಾಂಪಲ್ ಇಟ್ಕೊಂಡಿದ್ದೀನಿ. ಅರ್ಧ kg ಮೇಲೆ ತೂಗುವ ಆಮಂತ್ರಣ ಪತ್ರಿಕೆನೂ ಇದೆ. ಅಷ್ಟು ಬೇಕಾ? ಇದು 180 ಗ್ರಾಮ್ ಇದೆ ಪುಸ್ತಕ. ಆಮಂತ್ರಣ ಪತ್ರಿಕೆನ ನಾನು 30 ಪೈಸೆ ಖರ್ಚು ಮಾಡಿ ಒಂದು ಪೇಪರ್ನಲ್ಲಿ ಪ್ರಿಂಟ್ ಮಾಡಿ ಕೊಟ್ಟಿದ್ದು. ಅದ್ರ ಬದಲಿಗೆ ಆ ದುಡ್ಡನ್ನು ಈ ಪುಸ್ತಕಕ್ಕೆ ಹಾಕ್ತೀನಿ. ಮತ್ತು ಈಗಲೇ ಅಪ್ಪ ಅಮ್ಮರ ಬಗ್ಗೆ ಹೇಳಿದ ಹಾಗೆ ಅಪ್ಪ ಅಮ್ಮ ಆಗುವುದರಲ್ಲಿ ಔಚಿತ್ಯ ಇದೆ ಅನ್ನುವಾಗ ಇದಕ್ಕೆ ಋಣಗಳು ಅಂತ ಹೇಳಿದ್ದಾರೆ. ದೇವಋಣ, ಪಿತೃಋಣ, ಆಚಾರ್ಯ ಋಣ. ಪಿತೃಋಣವನ್ನು ತೀರಿಸಲಿಕ್ಕೆ ನಾವು ಅಪ್ಪ ಅಮ್ಮ ಆಗುವುದೇ ಪರಿಹಾರ ಅಂತ ಹೇಳಿ ಬಹಳ ಮಾರ್ಮಿಕವಾಗಿ ಹಿಂದಿನವರು ಹೇಳಿದ್ದಾರೆ. ಇಲ್ಲದೆ ಹೋದರೆ ಪ್ರಕೃತಿ ನಿರಂತರ ಆಗುವುದಿಲ್ಲ. ಅದು ಆಗುವ ಜವಾಬ್ದಾರಿಯನ್ನು ನಾವು ಹೊರಲೇಬೇಕಾಗುತ್ತೆ. ಅದರಿಂದ ಮದುವೆ ತೀರಾ ಅನಗತ್ಯ. ನನ್ನ ಕ್ಯಾರಿಯರ್ ಬಿಲ್ಡಪ್ ಮಾಡೋದೇ ಮುಖ್ಯ, ಅದಕ್ಕಾಗಿ ದುಡ್ಡು ಮಾಡೋದು ಮುಖ್ಯ, ಫ್ಲ್ಯಾಟ್ ಮಾಡೋದು ಮುಖ್ಯ, ಮದುವೆ ಹೇಗಾದರೂ ಆಗಲಿ ಅನ್ನುವಂಥ ಇವತ್ತಿನ ತೀರ್ಮಾನ ಇದೆಯಲ್ಲ, ಎಷ್ಟು ತಪ್ಪು ಅನ್ನೋದನ್ನು ವಿಶ್ಲೇಷಣೆ ಮಾಡುವ ಪ್ರಯತ್ನ ಮಾಡಿದ್ದೇನೆ. ಮತ್ತು ಆ ಜೀವನ ಮಧುವಾಗುವುದಂದರೆ ಸಿಹಿ ಆಗುವುದು, ರುಚಿಯಾಗುವುದು ಆಗಬೇಕು ಅಂತಾದರೆ ಏನಾಗಬೇಕು?